ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಫೈನಾನ್ಷಿಯಲ್ ಡಿಸಿಷನ್ ಚಾಪ್ಟರ್ನ 4ನೇ ಪ್ರಾಬ್ಲಮ್ ನೋಡೋಣ. Let's go. ಕ್ಯಾಲ್ಕುಲೇಷನ್ ಆಫ್ ದಿ ಆಲ್ ಲಿವರೇಜಸ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಸೆಲ್ಲಿಂಗ್ ಪ್ರೈಸ್ ಫಾರ್ ಯೂನಿಟ್ 60 rupees, ವೇರಿಯಬಲ್ ಕಾಸ್ಟ್ 40 rupees, ಫಿಕ್ಸ್ಡ್ ಕಾಸ್ಟ್ 3 lakhs, interest 1 lakhs, tax rate 50%, preference dividend 50,000. This company total number of unit selling 1 lakhs unit. Total 1 lakhs unit sell ಮಾಡೈತಿ ಕಂಪ್ನಿ. In the books of company income statement, particulars amount column. ಫಸ್ಟ್ ನಾವು ಈ ಪ್ರಾಬ್ಲಮ್ನಲ್ಲಿ ನಾವು ಏನು ಬರ್ಕೋಬೇಕಪ್ಪ ಅಂದರೆ ಸೇಲ್ಸ್ ಬರ್ಕೋಬೇಕಾಗುತ್ತೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು. 60 rupees ಫಾರ್ ಯೂನಿಟ್ ಅಂದರೆ 1 lakhs ಯೂನಿಟಿಗೆ ಎಷ್ಟಾಗುತ್ತೆ ಅಂತ ನಾವು ತಿಳ್ಕೋಬೇಕು. ಎಷ್ಟು ಬರುತ್ತಪ್ಪ ಅಂದರೆ 60 lakhs. ಟೋಟಲ್ ಸೇಲ್ಸ್ 60 lakhs ಬರುತ್ತೆ. 60 lakhs rupees. ಇದರಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಬೇಕಾಗುತ್ತೆ. ವೇರಿಯಬಲ್ ಕಾಸ್ಟ್ನ ಯೂನಿಟ್ನಲ್ಲಿ ಕೊಟ್ಟಿದ್ದಾರೆ 40 rupees ಫಾರ್ ಯೂನಿಟ್. 1 lakh ಯೂನಿಟಿಗೆ 40 lakhs ಬರುತ್ತೆ. ಲೆಸ್ ಮಾಡಿದ್ರೆ ಬರೋದೇ ಕಾಂಟ್ರಿಬ್ಯೂಷನ್ 20 lakhs rupees. ನಾವು ಇದರಲ್ಲಿ ಏನು ಲೆಸ್ ಮಾಡ್ಬೇಕಪ್ಪ ಅಂದರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದರೆ 3 lakhs rupees ಇದೆ. ಲೆಸ್ ಮಾಡಿದರೆ 17 lakhs rupees ಬರುತ್ತೆ. ಇದನ್ನು ನಾವು EBIT ಅಂತ ಕರಿಬೋದು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಇದರಲ್ಲಿ ನಾವೇನು ಲೆಸ್ ಮಾಡೋಕಪ್ಪ ಅಂದರೆ ಇಂಟ್ರೆಸ್ಟ್ ಲೆಸ್ ಮಾಡಬೇಕು. ಅದು ಬಾಂಡ್ ಮೇಲೆ ಕೊಟ್ಟಿರ್ಬೋದು, ಡಿಬೆಂಚರ್ಸ್ ಮೇಲೆ ಕೊಟ್ಟಿರ್ಬೋದು, ಅದರ್ಸ್ ಯಾವ್ದ್ರ ಮೇಲೆ ಆಗಲಿ. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 1 lakhs ಡೈರೆಕ್ಟ್ ಕೊಟ್ಟಿದ್ದಾರೆ. 1 lakhs ಕಟ್ಟಬೇಕು ಇಂಟ್ರೆಸ್ಟ್. ಅದು ನಾವು ಲೆಸ್ ಮಾಡೋಣ. ಲೆಸ್ ಮಾಡಿದ್ದು ಬರೋದೇ 16 lakhs rupees ಬರುತ್ತೆ. EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಇದರಲ್ಲಿ ಏನು ಲೆಸ್ ಮಾಡೋಕಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಲೆಸ್ ಮಾಡೋಕ್ಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 50% ಕೊಟ್ಟಿದ್ದಾರೆ. ಆದರೆ ನಾವು EBT ಮೇಲೆ 50% ಮಾಡಬೇಕು. 60 lakhsನಲ್ಲಿ 50% ಅಂದರೆ 80 lakhs. ಲೆಸ್ ಮಾಡಿದ್ದು ಬರೋದೇ 80 lakhs. ಇದನ್ನ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್ ನಮಗೆ ಪ್ರಾಬ್ಲಮ್ನಲ್ಲಿ ಏನಾದರೂ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿದ್ದಾರೆ ನೋಡಬೇಕು. ಕೊಟ್ಟಿದ್ದಾರೆ 50,000 ಇದೆ. 50,000 ಬರ್ಕೋಬೇಕು. ಲೆಸ್ ಮಾಡಿದರೆ 7,50,000 ಬರುತ್ತೆ. ಇದನ್ನೇ ಪ್ರಾಫಿಟ್ ಅವೈಲಬಲ್ ಟು ದಿ ಇಕ್ವಿಟಿ ಶೇರ್ ಹೋಲ್ಡರ್. ಇದನ್ನ ಶೇರ್ ಹೋಲ್ಡರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನಾವೇನು ಮಾಡೋಕಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ದಿ ಆಲ್ ಲಿವರೇಜಸ್ ಕ್ಯಾಲ್ಕುಲೇಷನ್ ಮಾಡಬೇಕು. 3 ಲಿವರೇಜಸ್ ಅದಾವೆ ಟೋಟಲು. ಅದರಲ್ಲಿ ಫಸ್ಟ್ನೇ ಲಿವರೇಜಸ್ ಏನಪ್ಪ ಅಂದರೆ ಆಪರೇಟಿಂಗ್ ಲಿವರೇಜಸ್. ಇದ್ರ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಓಕೆನಾ. ನೆಕ್ಸ್ಟು ನಾವು ಏನು ಮಾಡ್ಕಪ್ಪ ಅಂದರೆ ಕಾಂಟ್ರಿಬ್ಯೂಷನ್ಸ್ 20 lakhs ಇದೆ. 20 lakhs ಬರ್ಕೋಬೇಕು. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಎಷ್ಟಿದೆ 17 lakhs ಇದೆ ಬರ್ಕೋಬೇಕು. ಎಷ್ಟು ಬರುತ್ತಪ್ಪ ಅಂದರೆ 1.17 ಟೈಮ್ಸ್ ಬರುತ್ತೆ. 1.17 ಟೈಮ್ಸ್ ಆಪರೇಟಿಂಗ್ ಲಿವರೇಜಸ್. ಅದೇ ರೀತಿ ನೆಕ್ಸ್ಟ್ ನಾವು ಫೈನಾನ್ಷಿಯಲ್ ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು.
ಇದ್ರ ಫಾರ್ಮುಲಾ EBIT ಡಿವೈಡ್ ಬೈ EBT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. 17 lakhs ಇದೆ. ಓಕೆ, EBT 60 lakhs ಇದೆ. ಡಿವೈಡ್ ಬೈ ಮಾಡಿದರೆ 1.06 ಟೈಮ್ಸ್ ಬರುತ್ತೆ. ಮೂರನೇದು ಕಂಬೈನಿಂಗ್ ಲಿವರೇಜಸ್. ಇದ್ರ ಫಾರ್ಮುಲಾ ಸಿಂಪಲ್, ಆಪರೇಟಿಂಗ್ ಲಿವರೇಜಸ್ ಮಲ್ಟಿಫೈ ಫೈನಾನ್ಷಿಯಲ್ ಲಿವರೇಜಸ್. ಎರಡು ಮಲ್ಟಿಫೈ ಮಾಡಿದರೆ 1.24 ಟೈಮ್ಸ್ ಬರುತ್ತೆ ಕಂಬೈನಿಂಗ್ ಲಿವರೇಜಸ್. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ.